ಮಾರಥಳ್ಳಿ ವೈದ್ಯೆ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಸಂಬಂಧ ಚಾರ್ಜ್ ಶೀಟ್ ತಯಾರಾಗಿದೆ. ಕೃತಿಕಾ ಗಂಡ ಮಹೇಂದ್ರ ರೆಡ್ಡಿ ವಿರುದ್ಧ ಚಾರ್ಜ್ ಶೀಟ್ ಈಗ ರೆಡಿ ಆಗಿದೆ. ಇದೇ ಶುಕ್ರವಾರ ಎಸಿಜೆಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತೆ. 1200 ಪುಟಗಳಿಂದ ಕೂಡಿದೆ ಇದು. ಪೊಲೀಸರು ತಯಾರಿ ಮಾಡಿಕೊಂಡಿದ್ದಾರೆ ಅದನ್ನ ಸಲ್ಲಿಸಲಿಕ್ಕೆ. ನಾಳೆ ಎಸ್ಪಿಪಿಗೆ ಕೃತಿಕಾ ರೆಡ್ಡಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಹಸ್ತಾಂತರ ಆಗುತ್ತೆ. ಅಂದರೆ ಸರ್ಕಾರಿ ಪರ ವಕೀಲರು ಇದೇ ಶುಕ್ರವಾರ ಕೋರ್ಟ್ಗೆ 1200 ಪುಟಗಳ ದೋಷಾರೋಪಣ ಪಟ್ಟಿ ಸಲ್ಲಿಕೆಯಾಗಿದೆ. ಸುಮಾರು 72ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿ ಈ ಒಂದು ಚಾರ್ಜ್ ಶೀಟನ್ನು ತಯಾರು ಮಾಡಿದ್ದಾರೆ. ಇಡೀ ರಾಜ್ಯಾದ್ಯಂತ ಭಾಳ ದೊಡ್ಡ ಸುದ್ದಿ ಆಗಿತ್ತಿದ್ದು ಡಾಕ್ಟರ್ ಕೃತಿಕಾ ಕೊಲೆ ಪ್ರಕರಣ. ಅದು ಆ ಘಟನೆ ಆದ 6 ತಿಂಗಳಿಗೆ ಗೊತ್ತಾಗಿತ್ತು. ಅನುಮಾನಗಳು ಸಹಜವಾಗಿ ಸ್ಟಾರ್ಟಿಂಗ್ ಇದ್ದಿರಲಿಲ್ಲ. ಇಬ್ಬರು ಕೂಡ ವೃತ್ತಿಯಲ್ಲಿ ವೈದ್ಯರಾಗಿದ್ದರು. 8 ಮೆಸೇಜ್ಗಳಲ್ಲಿ ಅಡಗಿದ್ದ ಕೃತಿಕಾ ರೆಡ್ಡಿ ಕೊಲೆ ರಹಸ್ಯ. ಈ 8 ಮೆಸೇಜ್ಗಳನ್ನು ರಿಟ್ರೀವ್ ಮಾಡಿದ್ದಾರೆ ಪೊಲೀಸರು. ಅದನ್ನು ಕೂಡ ಸೇರಿಸಿದ ರಿಪೋರ್ಟ್ನಲ್ಲಿ. ಕೃತಿಕಾ ರೆಡ್ಡಿ ಕೊಲೆ ನಂತರ ತಡವರಿಸಿದ್ದ ಈ ಮಹೇಂದ್ರ ರೆಡ್ಡಿ ಕೊಲೆಯ ರಹಸ್ಯ ಬಚ್ಚಿಡಲಾಗದೆ ಸ್ನೇಹಿತನ ಬಳಿ ಹೇಳಿದ್ದ ಇವನು ಆರೋಪಿ. ಕೊಲೆಯಾದ 1.5 ತಿಂಗಳ ನಂತರ ಕೊಲೆ ಗುಟ್ಟು ರಟ್ಟಾಗಿತ್ತು. ಫೋನ್ಪೇ ಚಾಟಿಂಗ್ನಲ್ಲಿ ಕೊಲೆ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾನೆ ಆರೋಪಿ. ಐ ಕಿಲ್ಡ್ ಕೃತಿಕಾ, ಯು ನೋ ಒನ್ಸ್ ಎ ಮರ್ಡರ್ ಲೈವ್, ಆಲ್ವೇಸ್ ಎ ಮರ್ಡರರ್ ಅಂತೇಳಿ ಚಾಟ್ ಮಾಡಿದ್ದ ಇವನು. ಅನಸ್ತೇಷಿಯಾ ಔಷಧ ಖರೀದಿಸಿದಂಥ ಒಂದು ವಿವರ, ಮೆಡಿಕಲ್ ಸ್ಟೋರ್ಗೆ ಹೋಗಿ ಬರುವಂಥ CCTV ದೃಶ್ಯಗಳು, ಅಂದರೆ ಯಾವುದೆಲ್ಲ ಇರ್ಬೋದು ಅಂತೇಳಿ ಸಾಕ್ಷಿಗಳು, ಆರೋಪಿ ಮಹೇಂದ್ರ ರೆಡ್ಡಿ ಔಷಧಿ ಖರೀದಿಸಿದ ದಾಖಲೆ, ಫೋನ್ ಚಾಟಿಂಗ್ ಡೀಟೇಲ್ಸ್ ರಿಟ್ರೀವು, ಸ್ನೇಹಿತನ ಜೊತೆ ಮಾಡಿದಂತಹ ಚಾಟಿಂಗ್ ವಿವರ ರಿಟ್ರೀವ್ ಮಾಡಿದ್ದಾರೆ. ಕೃತಿಕಾ ರೆಡ್ಡಿಗೆ ನೀಡಿದಂಥ ಅನಸ್ತೇಷಿಯಾ FSL ರಿಪೋರ್ಟ್ನಲ್ಲಿ ನೆರೋಪ್ ಎಂಬ ಔಷಧಿ ಬಳಸಿದ ಬಗ್ಗೆ ಕೂಡ ವರದಿಗಳು ಬಂದಿದೆ.